ಭೀಮಾ ತೀರದಲ್ಲಿ ಮತ್ತೆ ನೆತ್ತರು ಹರಿದಿದೆ. ಶಾಂತವಾದಂತಹ ಭೀಮಾ ತೀರದಲ್ಲಿ ಭಾಗಪ್ಪ ಹರಿಜನ್ ಹತ್ಯೆ ಈಗ ಸಂಚಲನವನ್ನ ಮೂಡಿಸಿದೆ. ಭೀಮಾ ತೀರದಲ್ಲಿ ಮತ್ತೆ ನೆತ್ತರು ಹರಿದಿರುವಂಥದ್ದು. ಭೀಮಾ ತೀರದ ಹಂತಕ ಭಾಗಪ್ಪ ಹರಿಜನ್ ಹತ್ಯೆಯಾಗಿದೆ. ವಿಜಯಪುರ ನಗರದ ರೇಡಿಯೋ ಕೇಂದ್ರದ ಬಳಿ ಘಟನೆ ನಡೆದಿದೆ. ನಟೋರಿಯಸ್ ಚಂದ್ರಪ್ಪ ಹರಿಜನ್ ಶಿಷ್ಯ ಭಾಗಪ್ಪ ಹರಿಜನ್ ಕಲಬುರಗಿ ವಿಜಯಪುರದಲ್ಲಿ ಹಾವಳಿ ಇಟ್ಟಿದ್ದಂತಹ ಭಾಗಪ್ಪನ ನೆತ್ತರನ್ನು ಹರಿಸಿದ್ದಾರೆ. ಈ ಹಿಂದೆ ಭಾಗಪ್ಪನ ಮೇಲೆ ಫೈರಿಂಗ್ ಕೂಡ ನಡೆದಿತ್ತು. 3 ಗುಂಡುಗಳು ಎದೆಯನ್ನು ಹೊಕ್ಕಿದ್ವು. ಅದಾದ ಮೇಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಹೊರಬಂದಿದ್ದ ಭಾಗಪ್ಪ ಈ ಬಾರಿ ಹಂತಕರ ಟಾರ್ಗೆಟ್ಗೆ ಬಲಿಯಾಗಿದ್ದಾರೆ. ಶಾರ್ಪ್ ಶೂಟರ್ ಕೂಡ ಆಗಿದ್ದ ಭಾಗಪ್ಪ. ಜೊತೆಗೆ ಚಂದಪ್ಪ ಹರಿಜನ್ ಶಿಷ್ಯ 2000 ಇಸ್ವಿಯಲ್ಲಿ ಮೇ ತಿಂಗಳಲ್ಲಿ ಚಂದಪ್ಪ ಹರಿಜನ್ ಹತ್ಯೆಯಾಗಿತ್ತು. ಅದಾದ ಮೇಲೆ ಈ ಭೀಮಾ ತೀರದಲ್ಲಿ ಹಾವಳಿ ಇಟ್ಟಂತಹ ಭಾಗಪ್ಪ ಹರಿಜನ್ನ ನೆತ್ತರು ಇವತ್ತು ಹರಿದಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪುರುಷೋತ್ತಮ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುರುಷೋತ್ತಮ್, ಈ ಭಾಗಪ್ಪ ಹರಿಜನ್ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಪ್ರಮುಖವಾಗಿ ಹತ್ಯೆ ನಡೆದಿದ್ದು ಹೇಗೆ, ಏನೆಲ್ಲ ಬೆಳವಣಿಗೆಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಗ್ತಾ ಇದೆ ಅಲ್ಲಿ ಅಂತ ಹೇಳಿ? ಸದ್ಯಕ್ಕೆ ಏನು ಪ್ರಮಾಣ ಅಂತಂದರೆ ನಾವೀಗೇನೋ ಒಂದು ಹತ್ಯೆ ನಡೆದ ಆ ಸ್ಥಳದಲ್ಲೇ ಇದೀವಿ, ನೋಡ್ತಿರ್ಬೋದು, ದೃಶ್ಯಗಳು ಕೂಡ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಒಂದು ಏನು ಅಂತಂದರೆ ಡಾಗ್ ಸ್ಕ್ವಾಡ್ ಆಗಲಿ ಮತ್ತು ಪೊಲೀಸ್ ಎಲ್ಲರೂ ಕೂಡ ಸ್ಥಳೀಯರು ಬಂದು ಈಗ ಒಂದೇನೋ ತಪಾಸಣೆ ಕೂಡ ಮಾಡ್ತಾ ಇದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ಇದರ ಪಕ್ಕದಲ್ಲಿ ಏನು ಅಂತಂದರೆ ಬಾಡಿ ಕೂಡ ಬಿದ್ದಿದೆ. ಇನ್ನು ಏನು ನೀವು ಪಕ್ಕದಲ್ಲಿ ಮನೆ ಕಾಣಿಸ್ತಾ ಇದೆ, ಈ ಮನೆಗೆ ಏನು ಬರುವಾಗಲೇ ಈ ಒಂದು ಹತ್ಯೆ ನಡೆದಿದೆ ಅಂತ ಕೂಡ ಮಾಹಿತಿ ಇದೆ. ಇದರ ಹಿನ್ನೆಲೆಯಲ್ಲಿ ಏನು ಅಂತಂದರೆ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಅಂತಂದರೆ ಯಾವ ರೀತಿ ಹತ್ಯೆ ನಡೆದಿತ್ತು ಮತ್ತು ಯಾವ್ದರಿಂದ ಹತ್ಯೆ ನಡೆದನ್ನು ಕೂಡ ಇದ್ರೊಳಗೂ ಕೂಡ ಯಾವುದೇ ರೀತಿ ಮಾಹಿತಿ ಇಲ್ಲ. ಇನ್ನು ಏನು ಪರಿಶೀಲನೆ ಆದ ನಂತರ ತದನಂತರ SP ಅವರು ಕೂಡ ಒಂದು ಸ್ಪಷ್ಟನೆ ನೀಡುವಂಥ ಸಾಧ್ಯತೆ ಕೂಡ ಇದೆ. ಅಲ್ಲಿವರೆಗೂ ಈ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಏನು ಅಂತಂದರೆ ಭಾಗಪ್ಪ ಅವರು ಏನೋ ಒಂದು ತಮ್ಮ ಮನೆಗೆ ಬಂದಿದ್ರು, ಆ ಮನೆಗೆ ಬಂದು ತೆರಳುವಾಗ ಈ ಒಂದು ಹತ್ಯೆ ನಡೆದಿದೆ ಅಂತ ಕೂಡ ತಿಳಿದು ಬಂದಿದೆ. ಇನ್ನು ಎಷ್ಟು ಜನ ದುಷ್ಕರ್ಮಿಗಳಿದ್ರು, ಯಾವ ರೀತಿ ಹತ್ಯೆ ನಡೆಸಿದ್ರು, ಯಾವ ರೀತಿ ಹತ್ಯೆ ಮಾಡಿ ಎಂದ ಗುಂಡಿನ ದಾಳಿ ಆಯ್ತಾ ಅಥವಾ ಏನೋ ಶಸ್ತ್ರಾಸ್ತ್ರಗಳಿಂದ ಹತ್ಯೆ ಮಾಡಿದನ್ನು ಕೂಡ ಇದು ಯಾವುದೇ ಕೂಡ ಸ್ಪಷ್ಟನೆ ಇದುವರೆಗೂ ಕೂಡ ದೊರೆತಿಲ್ಲ. ಪ್ರೇಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.